ದಲಿತ ಜನಾಂಗದ ಗುರಾಣಿ ಬೇಕಾ ನಿಮಗೆ ಸಮರ್ಥನೆ ಮಾಡ್ಕೊಳ್ಳಲಿಕ್ಕೆ? ಯಾಕೆ ಹೇಳಿದ್ರೆ ಅದನ್ನ? ಇದರಿಂದ ಜನರ ಮನಸ್ಸಿನಲ್ಲಿ ಅತ್ಯಂತ ದುರ್ಬಲ ಒಬ್ಬ ಮುಖ್ಯಮಂತ್ರಿ ಅಂತ ಹೇಳುವಂಥ ಭಾವನೆ ನಿರ್ಮಾಣ ಆಗ್ಲಿಕ್ಕಾಯ್ತು. ಇದನ್ನಾದರೆ ತಗೊಳ್ಳಿ, ನನಗೆ ಅನಿಸಿದ್ದು, ನಾನು ಕೂಡ ನಿಮ್ಮ ಹಿತೈಷಿಯಾಗಿ ಗುರಾಣಿ ಎಲ್ಲ ಒಂದು ಕಡೆ ನನ್ನ ಜಾತಿನ ನನ್ನ ವರ್ಗವನ್ನು ಗುರಾಣಿ ಮಾಡ್ಕೊಂಡು ಹೋಗೋದಲ್ಲ, ನಾವು ಸಮರ್ಥನೆ ಮಾಡ್ಕೊಂಡು ಆ ತಾಕತ್ ನಿಮಗೆ ಇತ್ತು ಮೊದಲು, ಈಗ ಯಾಕೆ ಕಳ್ಕೊಂಡ್ರಿ ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ದಯವಿಟ್ಟು ನಾನು ಹೇಳ್ತೀನಿ, ನೈತಿಕತೆ ಮೌಲ್ಯ ಇದು ಭಾಷಣದ ವಸ್ತು ಆಗಬಾರ್ದು. ನಾವು ಅಧಿಕಾರದಲ್ಲಿ ಇರುವಾಗ ಇದನ್ನ ಸಹಜವಾಗಿ ನಾನು ಹೇಳ್ತೀನಿ, ಮುಗಿಸ್ತೀನಿ, ಮುಗಿಸ್ಲಿ ಅವ್ರ ಮೇಲೆ ಮುಗಿಸ್ಲಿ. ಗೊತ್ತಿಲ್ಲ, ಆ ಮಾತಿನಿಂದ ನಮ್ಗೆ ಅನಿಸ್ತು, ಅದನ್ನ ಹೇಳಿದ್ದೀನಿ ನಾನು. ಅವರ ಮಾತುಗೂ ನಾನು ನಿಮ್ಮ ಹಂಗೆ ತಿಳ್ಕೊಂಡವ ಇವತ್ತು ಆ ಮಾತು ಯಾಕೆ ಆಡಿದ್ರು ಅಂತ ನಂಗೂ ಕೂಡ ಅರ್ಥ ಆಗಲ್ಲ. ಅವ್ರು ಹೇಳ್ಬೋದು ಯಾಕೆ ಗುರಾಣಿ ಮಾಡ್ಕೊಂಡು. ಈಗ ನೀವು ಸಬ್ಜೆಕ್ಟ್ ಬಗ್ಗೆ ಮಾತಾಡಿ, ಈಗ ಬಗ್ಗೆ ಏನ್ ಮಾಡ್ಬೇಕು ಮಾತಾಡಿ ನೋಡಿ. ಹಾಗಾಗಿ ನೀವು ಕೇಳಿ ಅಧ್ಯಕ್ಷರೇ, ಅರಗ ಜ್ಞಾನೇಂದ್ರ ಅವರು ಪ್ರಜ್ಞೆ ಇರ್ತಕ್ಕಂಥ ಒಬ್ಬ ಶಾಸಕರು, ನನಗೂ ಪರ್ಸನಲ್ ಆಗಿ ಇಷ್ಟ ಆಗುತ್ತೆ. ಒಂದು ಘಟನೆ ನಡೆದಿದೆ, ಕೇಳಿ ಕೇಳಿ ಜಾಸ್ತಿ ಪ್ರಜ್ಞೆ ಇದೆ ಅಂತ ಹೇಳಿ ಕೇಳಿ 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 ನಾನು ಹೇಳಿ ಪ್ಲೀಸ್. ಎತ್ತಾಳವ್ರೆ 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 ಪ್ರಜ್ಞೆ ಇದ್ದವರು ಹೆಚ್ಚು ಪ್ರಜ್ಞಾವಂತ ಶಾಸಕರಲ್ಲಿ ಅವರು ಒಬ್ಬರು. ಶಾಸಕರು ಬಹಳಷ್ಟು ಜನ ಇದ್ದೀವಿ, ಪ್ರಜ್ಞಾವಂತ ಶಾಸಕರಲ್ಲಿ ಅವರು ಒಬ್ಬರು ನನಗೆ ಇಷ್ಟ ಆಗುವಂಥವ್ರು ಪರ್ಸನಲ್ ಆಗಿ. ಬಹಳಷ್ಟು ಎಲ್ಲರೂ ಇಷ್ಟ ಆಗ್ತೀರಿ, ಅದರಲ್ಲಿ ಒಬ್ರು. ಒಂದು ಘಟನೆ ನಡೆದಿದೆ ಮಾನ್ಯ ಅಧ್ಯಕ್ಷರೇ, ನಾನು ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಪ್ರತಿಯೊಂದು ಮಾತನ್ನು ಎಲ್ಲ ಮಾತನ್ನು ಕೇಳಿದೆ. ಒಂದು ಘಟನೆ ನಡೆದಿದೆ, ಟ್ಯಾಕ್ಸ್ ಪೇಯರ್ ಮನಿ, ಒಂದು ಎಸ್ ಟಿ ವಿಭಾಗಕ್ಕೆ ಅದನ್ನು ನಿಗದಿ ಮಾಡಿದರು. ಅಲ್ಲಿ ಆ ನಿಗದಿಯಾದಂಥ ಹಣ ಅಧಿಕಾರನೋ ರಾಜಕಾರಣದಿಂದನೋ ಬೇರೆ ಕಡೆ ಹೋಗಿದೆ. ಹೋದಂಥ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಒಬ್ಬ ನಿಷ್ಠಾವಂತ ಅಧಿಕಾರಿ ಅವನು ಸಾವನ್ನು ಹೊಂದಿದ್ದಾನೆ. ಹೋಗುವಾಗ ಅವನೇ ಏನು ಬರೆದಿಟ್ಟಿದ್ದಾನೆ. ಸೊ ಇದು ಯಾರು ಕೂಡ ಇದು ಸರಿ ಅಂತ ಹೇಳೋವಂಥ ಘಟನೆ ಅಲ್ಲ, ಕರೆಕ್ಟ್ ಆಗಿದೆ ಅಂತ ಹೇಳೋ ಘಟನೆಯೂ ಅಲ್ಲ. ಅದನ್ನು ವಿರೋಧ ಪಕ್ಷವಾಗಿ ಸಹಜವಾಗಿ ಇದನ್ನು ಎತ್ತಿದ್ದಾರೆ. ಈ ಎಲ್ಲ ನಡವಳಿಕೆಗಳಿಗೆ ಕಾರಣಗಳೇನು, ಇಲ್ಲಿ ಯಾರ್ಯಾರು ಕಾರಣೀಭೂತರಾಗಿದ್ದಾರೆ, ಈ ಹಣ ಎಲ್ಲೆಲ್ಲಿ ಹೋಗಿದೆ, ಹೇಗೋಗಿ ಹೋಗಿದೆ, ಟ್ಯಾಕ್ಸ್ ಪೇಯರ್ ಮನಿನ ಯಾವ ಅಭಿವೃದ್ಧಿಗೆ ಬಳಸಿದ್ವಿ ಇಲ್ಲ, ಅದು ಹೇಳ್ತಾ ಇಲ್ಲ. ಇದು ದಲಿತರ ಹಣ ಸರ್, ನಾನು ಏನ್ ಹೇಳ್ತೀನಿ, ಈಗ ಆಡಳಿತಾತ್ಮಕ ವೈಫಲ್ಯಗಳಿದ್ದಾವೆ, ಎಲ್ಲಿ ದುರುಪಯೋಗ ಆಗಿದೆ, ಯಾರು ಕಾರಣೀಭೂತರು. ಮಲ್ಟಿಪಲ್ ಏಜೆನ್ಸಿಸ್ ಆರ್ ಲುಕಿಂಗ್ ಇನ್ ಟು ದಿ ಮ್ಯಾಟರ್ ಸೀರಿಯಸ್ಲಿ, ರೈಟ್ ಫ್ರಮ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಆಸ್ ವೆಲ್ ಫ್ರಮ್ ದಿ ಸ್ಟೇಟ್ ಗವರ್ಮೆಂಟ್. ಇಬ್ಬರು ಅನುಭವಿ ಹೋಮ್ ಮಿನಿಸ್ಟರ್ಗಳಾಗಿದ್ದವರು ಅವರೇ ಗೃಹ ಖಾತೆಗಳನ್ನು ನಡೆಸಿ ಇದೇ ಮನೆಯಲ್ಲಿ ಘಟನೆಗಳು ಬಂದಾಗ ಅವರ ನಿರ್ಧಾರಗಳನ್ನು ಬೆಂಬಲಿಸಿದ್ದಾರೆ. ಈ ಕಡೆ ಬಂದು ಅವರೇ ಅದನ್ನು ಟೀಕೆ ಮಾಡಿದ್ರೆ ಹೇಗೆ?